ಎಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಮತ್ತೆ ಐಫೋನ್ 16 ಪ್ರೋ ಮ್ಯಾಕ್ಸ್ ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಇವೆರಡು ಸ್ಮಾರ್ಟ್ ಫೋನ್ ಫ್ಲಾಗ್ಶಿಪ್ ಲೆವೆಲ್ ಸ್ಮಾರ್ಟ್ ಫೋನ್ ಅಂಡ್ ಇವೆರಡು ಸ್ಮಾರ್ಟ್ ಫೋನ್ಗೂ ಅದರದೇ ಆದಂತಹ ಫ್ಯಾನ್ ಬೇಸ್ ಇದೆ. ಯಾಕಂದ್ರೆ ಇವೆರಡು ಸ್ಮಾರ್ಟ್ ಫೋನ್ ತುಂಬಾನೇ ಪಾಪ್ಯುಲರ್. ಸೊ ಇವತ್ತಿನ ವಿಡಿಯೋದಲ್ಲಿ ಇವೆರಡು ಸ್ಮಾರ್ಟ್ ಫೋನ್ ನ ಕಂಪ್ಯಾರಿಸನ್ ಮಾಡಿ ಇವೆರಡು ಸ್ಮಾರ್ಟ್ ಫೋನ್ ಇರುವಂತಹ ಫೀಚರ್ಸ್ ನ ನಿಮ್ಗೆ ಹೇಳ್ತೀನಿ. ಸೊ ದಟ್ ನೀವು ಡಿಸೈಡ್ ಮಾಡಬಹುದು ಇವೆರಡು ಸ್ಮಾರ್ಟ್ ಫೋನ್ ಅಲ್ಲಿ ನಿಮ್ಗೆ ಯಾವ್ದು ಬೆಟರ್ ಅಂತ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಪ್ರೈಸ್ 1,30,000 ರೂಪೀಸ್ ಇದೆ. ಅದೇ ಐಫೋನ್ 16 ಪ್ರೋ ಮ್ಯಾಕ್ಸ್ ಪ್ರೈಸ್ 1,35,000 ರೂಪೀಸ್ ಇದೆ. ಇವೆರಡು ಸ್ಮಾರ್ಟ್ ಫೋನ್ ನ ಪ್ರೈಸ್ ಚೇಂಜ್ ಆದ್ರೂ ಕೂಡ ಒಂದು 5,000 to 10,000 ರೂಪಾಯಿ ಡಿಫರೆನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಈಗ ಮೊದಲನೇದಾಗಿ ಇವೆರಡು ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ ಮತ್ತೆ ಡಿಸೈನ್ ಬಗ್ಗೆ ತಿಳ್ಕೊಳ್ಳೋಣ. S25 ಅಲ್ಟ್ರಾದಲ್ಲಿ ನಮಗೆ 6.9 ಇಂಚ್ ನ ಡೈನಾಮಿಕ್ ಆಮ್ಲಾಯ್ಡ್ 2x ಡಿಸ್ಪ್ಲೇ ಸಿಗುತ್ತೆ. ಈ ಡಿಸ್ಪ್ಲೇ ಅಲ್ಲಿ 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಸಿಗುತ್ತೆ, 2600 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಅಂಡ್ ಇದರ ರೆಸಲ್ಯೂಷನ್ QHD ಪ್ಲಸ್ ಇದೆ. ಈ ಸ್ಮಾರ್ಟ್ ಫೋನ್ ಟೈಟಾನಿಯಂ ಇಂದ ಬಿಲ್ಡ್ ಆಗಿದೆ ಮತ್ತೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ಆಮೋ 2 ಕೂಡ ಇದೆ. ಇದರ weight ಜಸ್ಟ್ 218 ಗ್ರಾಮ್ಸ್. ಜೊತೆಗೆ ಈ ಸ್ಮಾರ್ಟ್ ಫೋನ್ ಗೆ IP68 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಐಫೋನ್ 16 ಪ್ರೋ ಮ್ಯಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ಐಫೋನ್ ಅಲ್ಲಿ ನಮಗೆ 6.9 ಇಂಚ್ ನ ಸೂಪರ್ ರೆಟಿನಾ XDR ಡಿಸ್ಪ್ಲೇ ಸಿಗುತ್ತೆ ಅಂಡ್ ಈ ಡಿಸ್ಪ್ಲೇ ಅಲ್ಲಿ 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಇದೆ, 2000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ ಅಂಡ್ ಇದರ ರೆಸಲ್ಯೂಷನ್ ಫುಲ್ HD ಪ್ಲಸ್. ಈ ಸ್ಮಾರ್ಟ್ ಫೋನ್ ಟೆಕ್ಸ್ಚರ್ಡ್ ಮ್ಯಾಟ್ ಗ್ಲಾಸ್ ಇಂದ ಬಿಲ್ಡ್ ಆಗಿದೆ ಅಂಡ್ ಇದರ weight 227 ಗ್ರಾಮ್ಸ್ ಇದೆ ಅಂಡ್ ಈ ಸ್ಮಾರ್ಟ್ ಫೋನ್ ಕೂಡ IP68 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಡಿಸ್ಪ್ಲೇ ಮತ್ತೆ ಡಿಸೈನ್ ಬಗ್ಗೆ ಮಾತಾಡಿದಾಯ್ತು, ಇವಾಗ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ ನಮಗೆ 4 ಕ್ಯಾಮ್ರಾ ಸಿಗುತ್ತೆ. 200 ಮೆಗಾ ಪಿಕ್ಸೆಲ್ ನ ವೈಡ್ ಕ್ಯಾಮ್ರಾ, 50 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ, 10 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಕ್ಯಾಮ್ರಾ ಅಂಡ್ ಮತ್ತೊಂದು 50 ಮೆಗಾ ಪಿಕ್ಸೆಲ್ ನ ವೆಟರ್ನರಿ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಯಾವ್ದು ಫೇಮಸ್ ಅಂದ್ರೆ ನಾವು ಈ ಸ್ಮಾರ್ಟ್ ಫೋನ್ ಅಲ್ಲಿ 100x ವರೆಗೂ ಡಿಜಿಟಲ್ ಜೂಮ್ ನ ಮಾಡಬಹುದು ಅಂಡ್ ನಾವು ರೇರ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು 8K ವಿಡಿಯೋನ 30 FPS ಶೂಟ್ ಮಾಡಬಹುದು ಅಂಡ್ 4K ವಿಡಿಯೋನ 120 FPS ಶೂಟ್ ಮಾಡಬಹುದು. ಅಂಡ್ ಜೊತೆಗೆ ಸ್ಯಾಮ್ಸಂಗ್ ನ S ಸೀರೀಸ್ ಅಲ್ಲಿ ತುಂಬಾನೇ AI ಫೀಚರ್ಸ್ ಸಿಗುತ್ತೆ. ನಾವು ಫೋಟೋಸ್ ವಿಡಿಯೋಸ್ ತಗೊಂಡು ನಮ್ಮ ಗ್ಯಾಲರಿಲಿ AI ಫೀಚರ್ಸ್ ನ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡಬಹುದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನಮಗೆ 12 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಕ್ಯಾಮ್ರಾ ಸಿಗುತ್ತೆ. ನಾವು ಫ್ರಂಟ್ ಕ್ಯಾಮ್ರಾದಲ್ಲೂ ಕೂಡ 4K ವಿಡಿಯೋನ 60 FPS ರೆಕಾರ್ಡ್ ಮಾಡಬಹುದು. ಸೊ ಈಗ ಐಫೋನ್ 16 ಪ್ರೋ ಮ್ಯಾಕ್ಸ್ ನ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ಐಫೋನ್ 16 ಪ್ರೋ ಮ್ಯಾಕ್ಸ್ ನ ರೇರ್ ಅಲ್ಲಿ ನಮಗೆ ಟ್ರಿಬಲ್ ಕ್ಯಾಮ್ರಾ ಸಿಗುತ್ತೆ. 48 ಮೆಗಾ ಪಿಕ್ಸೆಲ್ ನ ವೈಡ್ ಕ್ಯಾಮ್ರಾ, 48 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಅಂಡ್ 12 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಅಂಡ್ 16 ಪ್ರೋ ಮ್ಯಾಕ್ಸ್ ನ ರೇರ್ ಕ್ಯಾಮ್ರಾದಲ್ಲಿ ನಾವು 4K ವಿಡಿಯೋನ 120 FPS ಅಲ್ಲಿ ರೆಕಾರ್ಡ್ ಮಾಡಬಹುದು ಅಂಡ್ ಫುಲ್ HD ವಿಡಿಯೋನ 240 FPS ಅಲ್ಲಿ ರೆಕಾರ್ಡ್ ಮಾಡಬಹುದು. ಇನ್ನು ಐಫೋನ್ 16 ಪ್ರೋ ಮ್ಯಾಕ್ಸ್ ನ ಫ್ರಂಟ್ ಅಲ್ಲಿ ನಮಗೆ 12 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಕ್ಯಾಮ್ರಾ ಸಿಗುತ್ತೆ. ನಾವು ಈ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು 4K ವಿಡಿಯೋನ 60 FPS ಅಲ್ಲಿ ರೆಕಾರ್ಡ್ ಮಾಡಬಹುದು. ಈ ಐಫೋನ್ ನ ಮೇನ್ ಸ್ಪೆಷಾಲಿಟಿ ಏನು ಅಂದ್ರೆ ಈ ಐಫೋನ್ ಫೋಟೋ ಮತ್ತೆ ವಿಡಿಯೋದಲ್ಲಿ ಒರಿಜಿನಲ್ ಕಲರ್ಸ್ ಇರುತ್ತೆ. ಸೊ ಈಗ ಡಿಸೈನ್, ಡಿಸ್ಪ್ಲೇ ಮತ್ತೆ ಕ್ಯಾಮ್ರಾ ಆಯ್ತು, ಈಗ ಪ್ರೊಸೆಸರ್ ನ ತಿಳ್ಕೊಳ್ಳೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 8 Elite ಚಿಪ್ಸೆಟ್ ಸಿಗುತ್ತೆ. ಜೊತೆಗೆ 12GB ರ್ಯಾಮ್ ಸಿಗುತ್ತೆ ಅಂಡ್ ಸ್ಟೋರೇಜ್ ಅಲ್ಲಿ 1TB ವರೆಗೂ ವೇರಿಯಂಟ್ ಗಳು ನಮಗೆ ಸಿಗುತ್ತೆ. ಇನ್ನು 16 ಪ್ರೋ ಮ್ಯಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ ಆಪಲ್ A18 Pro ಚಿಪ್ಸೆಟ್ ಸಿಗುತ್ತೆ. ಈ ಐಫೋನ್ ಅಲ್ಲಿ ನಮಗೆ ಎಕ್ಸಾ ಕೋರ್ CPU ಸಿಕ್ಕಿದ್ರೆ ಸ್ಯಾಮ್ಸಂಗ್ ಅಲ್ಲಿ ನಮಗೆ ಆಕ್ಟಾ ಕೋರ್ CPU ಸಿಗುತ್ತೆ ಅಂಡ್ 16 ಪ್ರೋ ಮ್ಯಾಕ್ಸ್ ಅಲ್ಲಿ ನಮಗೆ 8GB ರ್ಯಾಮ್ ಸಿಗುತ್ತೆ ಅಂಡ್ ಸ್ಟೋರೇಜ್ ಅಲ್ಲಿ ನಮಗೆ 1TB ವರೆಗೂ ವೇರಿಯಂಟ್ ಗಳು ಸಿಗುತ್ತೆ. ಸೊ ಈಗ ಬ್ಯಾಟರಿ ಬಗ್ಗೆ ಮಾತಾಡೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ನಮಗೆ 5000 mAh ನ ಬ್ಯಾಟರಿ ಸಿಗುತ್ತೆ. ಜೊತೆಗೆ 45 ವಾಟ್ ನ ವೈರ್ಡ್ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ ಅಂಡ್ 25 ವಾಟ್ ನ ವೈರ್ಲೆಸ್ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ಜಸ್ಟ್ 30 ಮಿನಿಟ್ಸ್ ಅಲ್ಲಿ 65% ಚಾರ್ಜ್ ಆಗುತ್ತೆ. ಇನ್ನು ಐಫೋನ್ ನ ಬ್ಯಾಟರಿ ಬಗ್ಗೆ ಬರೋದಾದ್ರೆ ಈ ಐಫೋನ್ ಅಲ್ಲಿ ನಮಗೆ 4685 mAh ಬ್ಯಾಟರಿ ಸಿಗುತ್ತೆ. ಜೊತೆಗೆ 20 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಅಂಡ್ 25 ವಾಟ್ ನ ವೈರ್ಲೆಸ್ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. ಈ ಐಫೋನ್ 30 ಮಿನಿಟ್ಸ್ ಅಲ್ಲಿ 50% ಚಾರ್ಜ್ ಆಗುತ್ತೆ ಅಂಡ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಐಫೋನ್ ನ ಬ್ಯಾಟರಿ ಅಷ್ಟಕ್ಕಷ್ಟೇ ಅಂತ. ಯಾಕಂದ್ರೆ ಐಫೋನ್ ಅಲ್ಲಿ ನಾವು ಜಾಸ್ತಿ ಫೋಟೋಸ್ ವಿಡಿಯೋಸ್ ಏನೋ ತಗೊಂಡ್ರೆ ಬ್ಯಾಟರಿ ಹಂಗೆ ಡೌನ್ ಆಗ್ಬಿಡುತ್ತೆ. ಸೊ ನಾನ್ ರೆಕಮೆಂಡ್ ಮಾಡೋದು ಏನಂದ್ರೆ ನೀವು ಯಾರು ಐಫೋನ್ ತಗೋಬೇಕು ಅಂತ ಇದ್ರೆ ಈ ಪ್ರೋ ಮ್ಯಾಕ್ಸ್, 16 ಪ್ಲಸ್ ಈ ವೇರಿಯಂಟ್ ಗಳನ್ನ ತಗೊಳ್ಳಿ. ಯಾಕಂದ್ರೆ ಈ 16 ಅಂತ ವೇರಿಯಂಟ್ ಗಳಲ್ಲಿ 16 ಪ್ರೋ ವೇರಿಯಂಟ್ ಗಳಲ್ಲಿ ಬ್ಯಾಟರಿ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಪ್ಲಸ್ ವೇರಿಯಂಟ್, ಪ್ರೋ ಮ್ಯಾಕ್ಸ್ ವೇರಿಯಂಟ್ ಅದರಲ್ಲೆಲ್ಲ ಬ್ಯಾಟರಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಈ ಎರಡು ಸ್ಮಾರ್ಟ್ ಫೋನ್ ಅಲ್ಲೂ 5G ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ನಮಗೆ ಒಂದು S ಪೆನ್ ಸಿಗುತ್ತೆ. ಈ S ಪೆನ್ ಅಲ್ಲಿ ನಮಗೆ ತುಂಬಾನೇ ಫೀಚರ್ಸ್ ಗಳು ಸಿಗುತ್ತೆ. ಅದೇ ತರ ಐಫೋನ್ 16 ಪ್ರೋ ಮ್ಯಾಕ್ಸ್ ಅಲ್ಲಿ ಹೊಸದಾಗಿ ಕ್ಯಾಮ್ರಾ ಬಟನ್ ಸಿಗುತ್ತೆ. ಸೊ ನಾವು ಈ ಬಟನ್ ಯೂಸ್ ಮಾಡ್ಕೊಂಡು ಕ್ಯಾಮ್ರಾನ ಕಂಟ್ರೋಲ್ ಮಾಡಬಹುದು. ಸೊ ಇವೆರಡು ಸ್ಮಾರ್ಟ್ ಫೋನ್ ಅಲ್ಲಿ ನಿಮ್ಗೆ ಯಾವ ಸ್ಮಾರ್ಟ್ ಫೋನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಅಂಡ್ ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಜಿಸ್ಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.